ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗೇ ಬಿಟ್ಟಿದೆ. ಸ್ವತಃ ಸಚಿವ ಎಂಬಿ ಪಾಟೀಲ್ರು ಶಿವಾನಂದ ಪಾಟೀಲ್ರ ವಿರುದ್ಧ ಹೈಕಮಾಂಡ್ಗೆ ಪತ್ರ ಬರೆದು ತಮ್ಮ ದೂರನ್ನ ಸಲ್ಲಿಸಿದ್ದಾರೆ. ಏನಿದೆ ಹಾಗಾದ್ರೆ ದೂರಲ್ಲಿ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಹೇಳಿದ್ದಾರೆ? ಇನ್ಫ್ಯಾಕ್ಟ್ ನೋಡಿ, ಅಲ್ಲಿ ಮುಸಲ್ಮಾನರು ಹಮ್ಮಿಕೊಂಡಿದ್ದಂತ ಪ್ರತಿಭಟನಾ ಸಮಾವೇಶಕ್ಕೆ ಹೋಗ್ಲಿಲ್ಲ ಅನ್ನೋದು ಒಂದು ನೆಪ. ಅಲ್ಲಿ ಹೋಗ್ಲಿಲ್ಲ ಅಂತ ಹೇಳಿ ಶಿವಾನಂದ ಪಾಟೀಲ್ರು ವೇದಿಕೆ ಮೇಲೆ ಹೇಳಿದ್ರು, ನನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ಟೋ ಪ್ರಯತ್ನ ಮಾಡಿದ್ರು ಅನ್ನೋದು ಒಂದು ನೆಪ, ಒಂದು ಕಾರಣ. ಅದು ಮೇಲ್ನೋಟಕ್ಕೆ ಕಾಣುವಂತ ಕಾರಣ, ಆದ್ರೆ ಹಿನ್ನೆಲೆ ಅದಷ್ಟೇ ಅಲ್ಲ, ಬಹಳಷ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಇದು ಇವತ್ತು ನಿನ್ನೆದಲ್ಲ, ನಿಮ್ಗೆ ಹೇಳ್ತೀನಿ, ದಶಕಗಳ ಇತಿಹಾಸ ಇದೆ. ಆದ್ರೆ ಈಗ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಇದೆ ಮತ್ತು ಅದು ಹಿನ್ನೆಲೆಯಲ್ಲಿದೆ. ಏನದು? ಎಸ್, ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಇದು ವಿಜಯಪುರದ ಪಾಲಿಟಿಕ್ಸ್. ವಿಜಯಪುರದ ಪಾಲಿಟಿಕ್ಸೇ ಹೀಗೆ. ಎಲ್ರು ಬಸನಗೌಡ ಪಾಟೀಲು ಹಾಗೂ ಶಿವಾನಂದ ಪಾಟೀಲ್ರಿಗೂ ಬಿತ್ತು ಅಂತ ನೋಡ್ತಿರುವಾಗ ಇದ್ದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ರು. ಯಾರು? ಎಂ ಬಿ ಪಾಟೀಲ್ರು. ನೋಡಿ ಹೇಗಿರುತ್ತೆ ಪಾಲಿಟಿಕ್ಸ್ ಅಲ್ಲಿ. ಮತ್ತೆ ನೋಡಿ, ಇದು ಕೇವಲ ವಿಜಯಪುರದ ನಾಯಕತ್ವಕ್ಕೆ ಸಂಬಂಧಪಟ್ಟಿದ್ದು ನಿಜ, ಆದ್ರೆ ಅದಕ್ಕೆ ಮಾತ್ರ ಸೀಮಿತವಾದ್ದಲ್ಲ, ಅದಕ್ಕಷ್ಟೇ ಸಂಬಂಧಪಟ್ಟಿದ್ದಲ್ಲ. ವಿಜಯಪುರದ ನಾಯಕತ್ವದ ಮೂಲಕ, ಜಿಲ್ಲೆಯ ನಾಯಕತ್ವದ ಮೂಲಕ, ಜಿಲ್ಲೆಯ ಮೇಲಿನ ಹಿಡಿತದ ಮೂಲಕ ರಾಜ್ಯದ ನಾಯಕತ್ವ, ರಾಜ್ಯದ ಸಚಿವ ಸಂಪುಟದಲ್ಲಿ ಸ್ಥಾನ, ಲೀಡರ್ಶಿಪ್, ಇದೆಲ್ಲವೂ ಕೂಡ ಒಳಗೊಂಡಿದೆ ಇದರಲ್ಲಿ. ಆಗಿರೋದೇನು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನ ಕೊಟ್ರು ಅನ್ನುವ ಹಿನ್ನೆಲೆಯಲ್ಲಿ ಮುಸಲ್ಮಾನ್ ಸಮುದಾಯದವರೆಲ್ಲ ಒಂದು ಸಮಾವೇಶ ಹಮ್ಮಿಕೊಂಡಿದ್ರು. ಅದಕ್ಕೆ ಶಿವಾನಂದ ಪಾಟೀಲ್ರು ಹೋಗಿದ್ರು. ಎಂ ಬಿ ಪಾಟೀಲ್ರ ಸಹೋದರ ಸುನಿಲ್ ಪಾಟೀಲ್ರು ಕೂಡ ಹೋಗಿದ್ರು. ಆದ್ರೆ ಎಂ ಬಿ ಪಾಟೀಲ್ರು ಹೋಗಿರಲಿಲ್ಲ ಅದಕ್ಕೆ. ಯಾಕಂದ್ರೆ ಎಂ ಬಿ ಪಾಟೀಲ್ರು ಅವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದಂತ ಬೆಲೆ ಏರಿಕೆ ವಿರುದ್ಧದ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ, ಆ ಸಮಾವೇಶದಲ್ಲಿ ಅವ್ರು ಭಾಗಿಯಾಗಿದ್ರು. ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ವಿಜಯಪುರ ಜಿಲ್ಲೆಯ ಪರವಾಗಿ. ಹೀಗಾಗಿ ಅವರು ಈ ಮುಸಲ್ಮಾನರು ಹಮ್ಮಿಕೊಂಡಿದ್ದಂತಹ ಪ್ರತಿಭಟನಾ ಸಮಾವೇಶಕ್ಕೆ ಬರಕ್ಕಾಗಿರಲಿಲ್ಲ. ತಮ್ಮ ಸಹೋದರನ್ನ ಕಳಿಸಿದ್ರು, ಸುನಿಲ್ ಪಾಟೀಲ್. ಆದ್ರೆ ಶಿವಾನಂದ ಪಾಟೀಲ್ರು ಏನ್ ಮಾಡಿದ್ರು? ಅವರು ಮಾತಾಡುವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅಂತ ನಾನು ಭಾವಿಸಿದ್ದೆ, ಆದ್ರೆ ಅವ್ರು ಬಂದಿಲ್ಲ ಅನ್ನೋದನ್ನ ಅಲ್ಲಿ ಪ್ರಸ್ತಾವ ಮಾಡಿದ್ರು. ಅದು ಯಾಕೆ ಪ್ರಸ್ತಾವ ಮಾಡಬೇಕಿತ್ತು? ಅದೇನು ಅಗತ್ಯ ಇತ್ತು? ಅದು ಅಗತ್ಯವೇ ಇರಲಿಲ್ಲ ಅದು. ಯಾಕಂದ್ರೆ ಶಿವಾನಂದ ಪಾಟೀಲ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಅವತ್ತು ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ. ಹಾಗೂ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ದಾರೆ. ಸಿಎಂ, ಡಿಸಿಎಂ, ಕೆಪಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಪ್ರಮುಖ ಎಲ್ಲರೂ ಕೂಡ ಅಲ್ಲಿರುವಾಗ, ಪ್ರಮುಖರು ಸಹಜವಾಗಿ ಅಲ್ಲಿ ಇರ್ಬೇಕಾಗುತ್ತೆ. ಹೀಗಾಗಿ ಅವ್ರು ಅಲ್ಲಿದ್ದಾರೆ ಅನ್ನೋದು ಅರಿವಿದ್ದು ಕೂಡ ಈ ಹೇಳಿಕೆ ಕೊಟ್ಟಿದ್ದಿದೆಯಲ್ಲ, ಸಹಜವಾಗಿ ಎಂ ಬಿ ಪಾಟೀಲ್ರನ್ನ ಅದಕ್ಕೆ ಕೆಣಕ್ತು. ನೋಡಿ, ಎಂ ಬಿ ಪಾಟೀಲ್ರಿಗೆ ಇದು ಗೊತ್ತೇ ಇರಲಿಲ್ಲ. ನಿಮಗೆ ಹೇಳ್ತೀನಿ, ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರು ಗಮನಿಸೇ ಇರಲಿಲ್ಲ. ಯಾಕಂದ್ರೆ ಇದೆಲ್ಲ ಆಗಿ ನಿಮಗೆ ಕಳೆದ 15 ದಿನಗಳಿಂದ ಇದೆಲ್ಲ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಹೈಲೈಟ್ ಆಗಿರಲ್ಲ, ಯಾಕಂದ್ರೆ ಬೇರೆ ಬೇರೆ ಇಶ್ಯೂಗಳೆಲ್ಲ ಇತ್ತಲ್ಲ. ಹಾಗಾಗಿ ಅದು ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇರಲಿಲ್ಲ. ಏನಾಯ್ತು? ಯಾವಾಗ ಶಿವಾನಂದ ಪಾಟೀಲ್ರು ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ರ ವಿರುದ್ಧ ತೊಡೆ ತಟ್ಟಿ ರಾಜೀನಾಮೆ ಕೊಟ್ರಲ್ಲ ಸ್ಪೀಕರ್ ಹತ್ರ ಹೋಗಿ, ಅದೊಂದು ಪ್ರಹಸನ ಆಯ್ತಲ್ಲ. ಅದಾದಾಗ ಎಲ್ಲ ಗಮನಿಸಿದ್ರು ಎಂ ಬಿ ಪಾಟೀಲ್ರು ಏನೇನಾಗಿದೆ ಅಂತ. ಹಾಗೆ ಗಮನಿಸಿದಾಗ ಅವರಿಗೆ ಕಣ್ಣಿಗೆ ಬಿದ್ದದ್ದು ಈ ಹೇಳಿಕೆ. ಎಂ ಬಿ ಪಾಟೀಲ್ರು ಬರ್ತಾರೆ ಅಂತ ಭಾವಿಸಿದ್ದೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಬಂದಿಲ್ಲ, ಯಾಕೋ ಗೊತ್ತಿಲ್ಲ ಅಂತೆಲ್ಲ ಮಾತಾಡಿದ್ದಿಲ್ಲ. ಅದಕ್ಕೆ ಕೆಣಕ್ತವ್ರನ್ನ. ಅರೆ, ನನ್ನ ಹೆಸರು ಯಾಕೆ ತರಬೇಕಿತ್ತು? ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಹೀಗಿರುವಾಗ ಮುಸಲ್ಮಾನರನ್ನು ನನ್ನ ವಿರುದ್ಧ ಎತ್ತುಕಟ್ಟುವಂತ ಪ್ರಯತ್ನ, ಒಂದು ಕುಚೋದ್ಯ ಇಲ್ಲಿ ನಡೆದಿದೆ ಅಂತ ಅವ್ರಿಗೆ ಅನ್ನಿಸ್ತು. ಅದೇ ಕಾರಣಕ್ಕಾಗಿ ಈಗ ಅವರು ನೇರವಾಗಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾನು ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಹೋಗಿದೆ ಈಗಾಗಲೇ. ಇದು ಇಷ್ಟಕ್ಕೆ ಸೀಮಿತವಾದ್ದಲ್ಲ ಅಂದೆ ನಾನು. ಹಿನ್ನೆಲೆಯಲ್ಲಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಹಿನ್ನೆಲೆಯಲ್ಲಿ ಏನಾಗಿದೆ ನೋಡಿ. ಇಲ್ಲೀಗ ಯಾವಾಗ ಶಿವಾನಂದ ಪಾಟೀಲ್ರು ಬಸನಗೌಡ ಪಾಟೀಲ್ ಯತ್ನಾಳ್ರ ವಿರುದ್ಧ ತೊಡೆ ತಟ್ಟಿ ರಾಜೀನಾಮೆಯನ್ನೇ ಕೊಟ್ಟು ಒಂದು ವೀರಾವೇಶವನ್ನು ಪ್ರದರ್ಶನ ಮಾಡಿದ್ರಲ್ಲ, ಅದು ಮೂಲ ಕಾರಣ. ಹಿನ್ನೆಲೆ ನಿಮಗೆ ಇತಿಹಾಸ ನೋಡ್ತಾ ಹೋದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, ಎಂ ಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ರ ನಡುವೆ ತಿಕ್ಕಾಟ ನಡೆದೇ ಇತ್ತು. ಇನ್ಫ್ಯಾಕ್ಟ್ ಎಂ ಬಿ ಪಾಟೀಲ್ರು ಹಾಗೂ ಶಿವಾನಂದ ಪಾಟೀಲ್ರ ನಡುವೆ ಕೂಡ ವೈಯಕ್ತಿಕ ಮಟ್ಟದಲ್ಲೂ ಬಹಳಷ್ಟು ಬಾರಿ ತಿಕ್ಕಾಟ ನಡೆದಿದೆ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಈ ಹಿಂದೆ ಇತಿಹಾಸದಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂಥ ಸಾಕ್ಷಿಯನ್ನ ಮುಂದಿಟ್ಟು ಹೇಳ್ತೀನಿ ನಿಮ್ಗೆ. ಅಲ್ಲಿ ತಿಕ್ಕಾಟ ನಡೀತಾ ಇದ್ದಿದ್ದು ಯಾವುದಕ್ಕಪ್ಪ ಅಂದ್ರೆ ತಿಕ್ಕೋಟ ಕ್ಷೇತ್ರಕ್ಕಾಗಿ. ಅಲ್ಲಿ ಶಿವಾನಂದ ಪಾಟೀಲ್ರು ಹಾಗೂ ಎಂ ಬಿ ಪಾಟೀಲ್ ನಡುವೆ ಫೈಟ್ ಇತ್ತಲ್ಲಿ. ಇನ್ಫ್ಯಾಕ್ಟ್ ನೋಡಿ, 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ನಂತರ
ಶಿವಾನಂದ ಪಾಟೀಲ್ರು ಬಸವನ ಬಾಗೇವಾಡಿಗೆ ಬರ್ತಾರೆ. ಯಾಕಂದ್ರೆ ತಿಕ್ಕೋಟ ಕ್ಷೇತ್ರ ಇರುತ್ತೆ, ಅದರ ಬಹುತೇಕ ಗ್ರಾಮಗಳು ಪ್ರದೇಶಗಳು ಒಗ್ಗೂಡಿರುವಂತಹ ಕ್ಷೇತ್ರ ಬಬಲೇಶ್ವರ. ಆದ್ರೆ ಶಿವಾನಂದ ಪಾಟೀಲ್ರು ಅದನ್ನ ಬಿಟ್ಟು ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ನೋಡಿ, ಆಗ್ಲೂ ಬಹಳ ತಾರ್ಕಕ್ಕೆ ಹೋಗಿತ್ತು ಈ ಪಾಟೀಲ್ರ ನಡುವಿನ ಕಿತ್ತಾಟ. ಆಗ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅವರು ಇವ್ರನ್ನ ಕರೆಸ್ತಾರೆ, 3 ಜನರನ್ನು ಕೂಡ. ಹಾಗೆ BS ಪಾಟೀಲ್ ಸಾಸ್ನೂರ್ ಅವರು ಕೂಡ ಇರ್ತಾರೆ. ಎಲ್ಲರನ್ನೂ ಕೂರಿಸ್ಕೊಂಡು ಹೇಳ್ತಾರೆ, ನೋಡಪ್ಪ ನೀವು ಹಿಂಗೆ ಕಿತ್ತಾಡ್ತಾ ಇದ್ರೆ ಜಿಲ್ಲೆಯ ಅಭಿವೃದ್ಧಿ ಮೇಲೆ ಇದು ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಬೀರುತ್ತೆ. ನೀವೆಲ್ಲ ಸ್ವಲ್ಪ ಒಂದು ಹೊಂದಾಣಿಕೆಯಿಂದ ಹೋದ್ರೆ ಜಿಲ್ಲೆಗೆ ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ಹೊಂದಾಣಿಕೆಯಲ್ಲಿ ಹೋಗಿ ಅನ್ನೋ ಮಾತನ್ನು ಹೇಳ್ತಾರೆ. ಅದಾದ ನಂತರ ಶಿವಾನಂದ ಪಾಟೀಲ್ರು ಈ ತಿಕ್ಕಾಟ ಬಿಟ್ಟು ಬರೀ MB ಪಾಟೀಲ್ರ ನಡುವೆ ತಿಕ್ಕಾಟ ಅಷ್ಟೇ ಅಲ್ಲ, ತಿಕ್ಕೋಟ ಕ್ಷೇತ್ರವನ್ನು ಬಿಟ್ಟು ಬಸವನ ಬಾಗೇವಾಡಿಗೆ ಬರ್ತಾರೆ. ಹೀಗಿದೆ ಇತಿಹಾಸ. ಆ ದೃಷ್ಟಿಯಿಂದ ನೋಡೋದಾದ್ರೆ ಆಗಿನಿಂದ ನಡೀತಾ ಬಂದಂತಹದ್ದು ಈಗೊಂದು ಹಿನ್ನೆಲೆ ಇದೆ ಅಂತ ಹೇಳಿದೆ. ಈಗ ಇರುವಂತ ಹಿನ್ನೆಲೆ ಏನು? ಈಗ ಇರುವ ಹಿನ್ನೆಲೆ ಏನಂದ್ರೆ MB ಪಾಟೀಲ್ರಿಗೆ ಒಂದು ಅರ್ಥ ಆಗೋಯ್ತು. ಯಾವಾಗ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ರ ವಿರುದ್ಧ ತೊಡೆ ತಟ್ಟಿ ಮುಂದೆ ಬಂದ್ರು, ಅವ್ರಿಗೆ ಸ್ಪಷ್ಟ ಆಯ್ತು ಇಲ್ಲಿಗ ಲೀಡರ್ಶಿಪ್ಗೆ ಕೈ ಹಾಕ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ರು ನನ್ನ ಲೀಡರ್ಶಿಪ್ಗೆ ಕೈ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರ ವಿರುದ್ಧ ನೇರವಾದ ಹೋರಾಟಕ್ಕೆ ಇಳಿದಿದ್ದೇನೆ, ನಾನ್ ಲೀಡರ್ ಅಂತ ತೋರಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮುಸಲ್ಮಾನ್ ಸಮುದಾಯದವ್ರ ಜೊತೆ ನಿಂತು ನನ್ನನ್ನ ಆ ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ತಾನು ನಾಯಕ ಆಗ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲಿಗ ಕ್ಲಾಶ್ ಬಂದಿರೋದೇನಕ್ಕೆ? ನಾಯಕತ್ವಕ್ಕಾಗಿ, ಲೀಡರ್ಶಿಪ್ಗಾಗಿ. ಕೇವಲ ಜಿಲ್ಲೆಯ ನಾಯಕತ್ವ ಅಷ್ಟೇ ಅಲ್ಲ, ಹಿಂದೆ ಎಲ್ಲ ಶಿವಾನಂದ ಪಾಟೀಲ್ರಿಗೆ 2018ರಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಆಗುವವರೆಗೂ ಕೂಡ ಶಿವಾನಂದ ಪಾಟೀಲ್ರಿಗೆ ಅವ್ರಿಗೆ ಏನು ಧಗಧಗ ಉರಿತಾ ಇತ್ತಂದ್ರೆ, MB ಪಾಟೀಲ್ರು ಪ್ರತಿ ಬಾರಿ ಸಚಿವರಾಗ್ತಾರೆ, ನನಗೆ ಅವಕಾಶವೇ ಸಿಗೋದಿಲ್ಲ ಅಂತ ಹೇಳಿ. ಕಡೆ ಸಮ್ಮಿಶ್ರ ಸರ್ಕಾರ ಆಗಿದ್ರಿಂದ ಶಿವಾನಂದ ಪಾಟೀಲ್ರಿಗೆ ಅವಕಾಶ ಸಿಗ್ತದೆ. ಅದಾದ ನಂತರ ಈ ಬಾರಿ ಕೂಡ ಇದು ಒಂದು ರೀತಿ DK ಶಿವಕುಮಾರ್ ಸಿದ್ದರಾಮಯ್ಯನವರ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ DK ಶಿವಕುಮಾರ್ ಅವ್ರ ಕೋಟದಲ್ಲಿ ಶಿವಾನಂದ ಪಾಟೀಲ್ ಎಂಟ್ರಿ ಕೊಟ್ಟರು. ಈ ಕಡೆ MB ಪಾಟೀಲ್ರು ಸಹಜವಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಪ್ರಯಾರಿಟಿ ಮೇಲೆ ತಗೋತಾ ಬಂದಿದ್ದಾರೆ. ಈಗ ರಾಜ್ಯದ ನಾಯಕತ್ವದ ಪ್ರಶ್ನೆ ಕೂಡ ಇದೆಯಲ್ಲ. ರಾಜ್ಯದ ನಾಯಕತ್ವದ ಪ್ರಶ್ನೆ ಬಂದಾಗ ಸಹಜವಾಗಿ ಅಲ್ಲಿ MB ಪಾಟೀಲ್ರು ಶಿವಾನಂದ ಪಾಟೀಲ್ ನನಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಎಲ್ಲ ಪ್ರಹಸನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪಷ್ಟ ಆಯ್ತು, ಇನ್ನು ಸುಮ್ಮನೆ ಕೂತ್ರೆ ಆಗೋದಿಲ್ಲ, ನನ್ನ ವಿರುದ್ಧ ಎಲ್ಲರನ್ನೂ ಎತ್ತು ಕಟ್ತಾ ಇರುವಾಗ ನಾನು ಯಾಕೆ ಸುಮ್ಮನಿರ್ಬೇಕು ಅಂತೇಳಿ ಓಪನ್ ಆಗಿ ಬಂದರು. ಮತ್ ನೋಡಿ, ನಾನು ಹೇಳದ್ನಲ್ಲ ಹಿನ್ನೆಲೆ ಬಹಳಷ್ಟಿದೆ ಅಂತ ಹೇಳಿ. ಶಿವಾನಂದ ಪಾಟೀಲ್ರ ಸಹೋದರ ವಿಜುಗೌಡ ಪಾಟೀಲ್ ಅವರು ಕೂಡ ಬಿಜೆಪಿಲಿ ಇದ್ದಾರೆ. ಅವರು ಬಿಜೆಪಿಲಿ ಪಾಪ ಸೋತು ಸುಣ್ಣ ಆಗೋಗಿದ್ದಾರೆ. ಅವರು ಕೂಡ MB ಪಾಟೀಲ್ರ ವಿರುದ್ಧ ರಾಜಕೀಯವಾಗಿ ನೇರವಾಗಿ ಫೈಟ್ ಮಾಡ್ತಿರೋರು. ಮತ್ತೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ರ ಪುತ್ರಿ, ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರಲ್ಲ, ಅವರು ಕೂಡ MB ಪಾಟೀಲ್ರ ವಿರುದ್ಧ ಫೈಟಿಗೆ ರೆಡಿ ಆಗಿದ್ರು. ಇಷ್ಟೆಲ್ಲ ಇದೆ ಹಿನ್ನೆಲೆಯಲ್ಲಿ. ಮತ್ತೆ ಶಿವಾನಂದ ಪಾಟೀಲ್ರು ಒಂದು ಕಾಲದಲ್ಲಿ ಎಷ್ಟರ ಮಟ್ಟಿಗೆ MB ಪಾಟೀಲ್ರು ಹಾಗೂ ಅವ್ರ ನಡುವೆ ಜಿದ್ದಾಜಿದ್ದಿ ಇತ್ತಂದ್ರೆ, MB ಪಾಟೀಲ್ರು ಶಿವಾನಂದ ಪಾಟೀಲ್ರ ಪಾಲಿಟಿಕ್ಸ್ ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ಶಿವಾನಂದ ಪಾಟೀಲ್ರು MB ಪಾಟೀಲ್ರ ವಿರುದ್ಧ ಮುಗಿಬೀಳ್ತಾ ಇದ್ರು. ಕುಟುಂಬ ರಾಜಕಾರಣ. BM ಪಾಟೀಲ್ರು ಅದಾದ್ಕೊಳ್ಳೆ MB ಪಾಟೀಲ್ರು ಅವ್ರ ಸಹೋದರ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಬಹಳ ವಾಗ್ದಾಳಿ ಮಾಡಿದ್ರು. ಅದನ್ನೇ ಹೇಳಿದ್ದೆ MB ಪಾಟೀಲ್ರೀಗ, ನೀವೇನ್ ಮಾಡ್ತಾ ಇದ್ದೀರಿ? ನಾನು ನನ್ನ ಸಹೋದರ ಸುನಿಲ್ ಪಾಟೀಲ್ ಹಾಗೂ MB ಪಾಟೀಲ್ ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ದೀವಿ, ನೀವು ಒಬ್ಬೊಬ್ರು ಒಂದೊಂದು ಪಾರ್ಟಿಯಲ್ಲಿ ಇದ್ರಲ್ಲ, ಆ ರೀತಿ ನಾವು ಮಾಡ್ತಾ ಇಲ್ಲ ಅಂತೆಲ್ಲ ಮಾತನಾಡಿದ್ರು ಅನ್ನೋದು. ಆ ದೃಷ್ಟಿಯಿಂದ ನೋಡೋದಾದ್ರೆ ಬಹಳಷ್ಟು ಹಿನ್ನೆಲೆ ಇದೆ. ಆದ್ರೆ ಈಗ ಮುಂದೆ ಬಂದಿರುವಂತ ಹಿನ್ನೆಲೆ ಏನಂದ್ರೆ ನಾಯಕತ್ವದ ಪ್ರಶ್ನೆ, ನಾಯಕತ್ವದ ಹಿಡಿತ, ಜಿಲ್ಲೆಯ ಮೇಲಿನ ಹಿಡಿತ, ರಾಜ್ಯದ ನಾಯಕತ್ವ. ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇಬ್ಬರು ಬೇರೆ ಬೇರೆ ಧ್ರುವದಲ್ಲಿ ನಿಂತಾರೆ, ಒಂದೇ ಪಾರ್ಟಿಯಲ್ಲಿ ಇದ್ರು ಕೂಡ. ಆ ದೃಷ್ಟಿಯಿಂದ ಈಗ MB ಪಾಟೀಲ್ ಓಪನ್ ಆಗಿ ಬಂದಿದ್ದಾರೆ. ಅದೇನಾಗುತ್ತೆ ನೋಡೇ ಬಿಡೋಣ. ಇವ್ರು ಈ ಲೆವೆಲ್ಗೆ ಹೋದ್ಮೇಲೆ ನಾನು ಸುಮ್ಮನೆ ಕೂರಬಾರ್ದು ಅನ್ನೋ ತೀರ್ಮಾನ ಮಾಡಿಯೇ ಈ ಹೇಳಿಕೆಯನ್ನು ಕೊಟ್ಟಿದ್ದು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಅದರ ಜೊತೆಗೆ ಹೈಕಮಾಂಡ್ಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಹೈಕಮಾಂಡ್ನ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಈ ರೀತಿ ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಾಗ ಸ್ವತಃ ಜನರಲ್ ಸೆಕ್ರೆಟರಿ AICC ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಅವರೇ ಅಲ್ಲಿ ಸಾಕ್ಷಿಯಾಗಿದ್ರು. ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅದೇ ದಿನ ಇಲ್ಲಿ ಮುಸಲ್ಮಾನ್ ಸಮುದಾಯದವರು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ರು. ನಾನು ಅನಿವಾರ್ಯವಾಗಿ ಪಕ್ಷದ ಕಾರ್ಯಕ್ರಮದಲ್ಲಿ ಇದ್ದಿದ್ರಿಂದ ಅಲ್ಲಿ ಭಾಗಿಯಾಗ್ಲಿಕ್ಕೆ ಆಗಿಲ್ಲ, ನನ್ನ ಸಹೋದರನ ಕಳಿಸಿದ್ದೆ. ಆದ್ರೂ ಕೂಡ ಶಿವಾನಂದ ಪಾಟೀಲ್ರು ನನ್ನ ವಿರುದ್ಧ ಮುಸಲ್ಮಾನ್ ಸಮುದಾಯವನ್ನು ಎತ್ತಿ ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನನ್ನ ಕಾರ್ನರ್ ಮಾಡ್ತಾ ಇದ್ದಾರೆ.
ಒಂದು ಸಮುದಾಯವನ್ನು ನನ್ನ ವಿರುದ್ಧ ಎತ್ತಿಕಟ್ಟುವ ಮೂಲಕ ರಾಜಕೀಯವಾಗಿ ಪೆಟ್ಟು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇ ಉತ್ತರ ಕೊಡಬೇಕು, ನಿಮ್ಮಿಂದಲೇ ಕ್ರಮ ಆಗಬೇಕು. ಇಂತಹ ಘಟನೆ, ಇಂತಹ ಹೇಳಿಕೆ ಮರುಕಳಿಸಿದ್ರೆ ನಾನು ಸಹಿಸೋದಿಲ್ಲ. ರಾಜಕೀಯವಾಗಿ ತಕ್ಕ ಪ್ರತ್ಯುತ್ತರವನ್ನ ಕೊಡಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಈಗ ಸಂದೇಶವನ್ನ ಕಳುಹಿಸಿದ್ದಾರೆ ಎಂ ಬಿ ಪಾಟೀಲ್ರು. ಬಹುಶಃ ಶಿವಾನಂದ ಪಾಟೀಲ್ರು ಯಾವಾಗ ರಾಜೀನಾಮೆ ಕೊಟ್ಟರು ಒಂದು ರೀತಿ ಹೀರೋ ಆದ್ರು. ಆದ್ರೆ ಈ ಹೇಳಿಕೆಗಳಿದೆಯಲ್ಲ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಕಾರಣರಾಗ್ಲಿಕ್ಕೆ ಅವರ ಬಾಯೇ ಕಾರಣ. ಈಗ ಶಿವಾನಂದ ಪಾಟೀಲ್ರದ್ದು ಅದೇ ಆಯ್ತು. ಅವ್ರು ಕೊಟ್ಟಂತ ಅದೊಂದು ಹೇಳಿಕೆ ಈಗ ಎಂ ಬಿ ಪಾಟೀಲ್ರಿಗೆ ಅಸ್ತ್ರವಾಗಿ ಸಿಕ್ತು. ಹೈಕಮಾಂಡ್ರಿಗೂ ಕಂಪ್ಲೇಂಟ್ ಹೋಯ್ತು. ಹಾಗಿರುತ್ತೆ ನೋಡಿ ರಾಜಕಾರಣ. ಮತ್ತೆ ವಿಜಯಪುರದ ಪಾಲಿಟಿಕ್ಸ್, ಲೀಡರ್ಶಿಪ್ ಪಾಲಿಟಿಕ್ಸ್ ಇವತ್ತಿಗೆ ಮುಗಿಯುವಂಥದ್ದಲ್ಲ. ಈಗ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಂತವ್ರು ಯಾರು ಇಲ್ಲವೂ ಇಲ್ಲ ಮೂವರನ್ನು ಕೂರಿಸಿ ಮಾತನಾಡಲಿಕ್ಕೆ. ಹೀಗಾಗಿ ಇದು ಎಷ್ಟು ವರ್ಸ್ಟ್ ಆಗಬೇಕು ಅಷ್ಟು ವರ್ಸ್ಟ್ ಆಗೋಗ್ಬಿಟ್ಟಿದೆ, ಮತ್ತೆ ಸರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಲೆಕ್ಕಕ್ಕೆ ಹೋಗ್ಬಿಟ್ಟಿದೆ. ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಕ್ಷದ ಒಳಗೆ ಯಾವ ದ್ರೋಹದಲ್ಲಿ ನಿಲ್ಬೇಕು, ಪಕ್ಷದ ಹೊರಗೆ ಯಾರ ಜೊತೆ ಕೈ ಜೋಡಿಸ್ಬೇಕು, ಬಿಜೆಪಿಯಲ್ಲಿ ಯಾರ ಜೊತೆ ನಾವು ಒಂದು ಸಮನ್ವಯತೆಯಲ್ಲಿರಬೇಕು, ಇವೆಲ್ಲ ಡಿಸೈಡ್ ಆಗಿ ಎಲ್ಲ ಒಂದೊಂದು ಕಾರ್ನರ್ಲ್ಲಿ ಇದ್ದಾರೆ ಆಲ್ರೆಡಿ. ಹೀಗಿರುವಾಗ ಇದೇನೋ ಸರಿಯಾಗುತ್ತೆ ಅಂತ ಯಾರು ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 2028 ಹೊತ್ತಿಗೆ ಯಾರ್ಯಾರು ಚೆಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲಿ ಹೋಗಿ ಬೀಳ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಸ್ಪಷ್ಟವಾದ ಸಾಕ್ಷಿ. ಈ ಪ್ರಕರಣದಲ್ಲಿ ಎಂ ಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್, ಈ ಇಬ್ಬರ ನಡುವಿನ ಈ ಸಮರದಲ್ಲಿ ಯಾರು ಸರಿ ಅನ್ಸುತ್ತೆ, ಯಾರು ತಪ್ಪು ಅನ್ಸುತ್ತೆ? ಎಂ ಬಿ ಪಾಟೀಲ್ರ ಬಗ್ಗೆ ಶಿವಾನಂದ ಪಾಟೀಲ್ರ ಆಡಿದಂಥ ಮಾತು ಅದು ಉದ್ದೇಶಪೂರ್ವಕ ಅಂತ ಭಾವಿಸ್ತೀರಾ, ಅಥವಾ ಸ್ವಾಭಾವಿಕವಾಗಿ ಮಾತನಾಡ್ತಾ ಬಂದಿದೆ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀರಾ? ಅಥವಾ ಎಂ ಬಿ ಪಾಟೀಲ್ರು ಏನು ಕ್ಲೈಮ್ ಮಾಡ್ತಿದಾರಲ್ಲ, ನನ್ನ ವಿರುದ್ಧ ಮುಸಲ್ಮಾನ್ ಸಮುದಾಯವನ್ನು ಎತ್ತಿಕಟ್ಟುವಂತ ಪ್ರಯತ್ನ ನಡೀತಾ ಇದೆ ಅಂತೇಳಿ, ಅದೇ ಸರಿ ಅಂತೀರಾ? ಈ ಇಬ್ಬರ ನಡುವಿನ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.